ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 16 ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ವತಿಯಿಂದ ಕಾಲೇಜಿನ ಸಭಾಂಗಣದಲ್ಲಿ ಬಿಎಡ್ ತರಬೇತಿ ಪಡೆದ ಪ್ರಶಿಕ್ಷಣಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುಲಸಚಿವರಾದ ಪ್ರೊಫೆಸರ್ ಕೆಬಿ ಪ್ರವೀಣ, ಶ್ರೀ ಛಾಯಾದೇವಿ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಭಾನುಪ್ರಕಾಶ್, ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಆಂಟೋನಿ ಪಾಲ್ರಾಜ್ ಸೇರಿದಂತೆ ವಿದ್ಯಾರ್ಥಿಗಳು, ಪ್ರಶಿಕ್ಷಣಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 17ನೇ ತಂಡ, ದ 17th ಬ್ಯಾಚ್, 96 trainees have completed B.Ed and today we organize graduation day. ಇವತ್ತು 96 ಪ್ರಶಿಕ್ಷಣಾರ್ಥಿಗಳು B.Ed ಪದವಿಯ ಅಂತ್ಯದಲ್ಲಿ ಮುಗಿಸಿ ಇನ್ನೇನು ವಿಶ್ವವಿದ್ಯಾಲಯದ ಪರೀಕ್ಷೆ 15 ದಿನದಲ್ಲಿದೆ. ಇದು ಮುಗಿದ ನಂತರ 96 ಪ್ರಶಿಕ್ಷಣಾರ್ಥಿಗಳನ್ನು ಶಿಕ್ಷಕರನ್ನಾಗಿ ಮಾಡಿ ಈ ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥದ್ದನ್ನು ನೋಡುವಾಗ ಬಹಳ ಹೆಮ್ಮೆ ಆಗ್ತದೆ ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಆಡಳಿತ ಮಂಡಳಿಗೆ. ಇವತ್ತು ನಡೆದಂತಹ ಈ ಪದವಿ ಪ್ರದಾನ ಪ್ರಮಾಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಪ್ರೊಫೆಸರ್ ಪ್ರವೀಣ್ ರವರು ಇವತ್ತು ಮಕ್ಕಳನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗಿಯಾಗಿದ್ದಾರೆ. ಹಾಗೂ ನಮ್ಮ ಸಂಸ್ಥೆಯ ಶ್ರೀ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಭಾನುಪ್ರಕಾಶ್ ರವರು ಹಾಗೂ 96 ಪ್ರಶಿಕ್ಷಣಾರ್ಥಿಗಳು, ಪ್ರಥಮ ವರ್ಷದ 100 ವಿದ್ಯಾರ್ಥಿಗಳು ಹಾಗೂ ಕಳೆದ ವರ್ಷ ಅತ್ಯಂತ ಹೆಚ್ಚು ಅಂಕ ಗಳಿಸಿದಂತಹ ವಿಶ್ವವಿದ್ಯಾಲಯದ 5ನೇ ರ್ಯಾಂಕ್ ಪಡೆದಂಥ ಪ್ರಿಯಾಂಕಾ, ಶಿವಕುಮಾರಿ ಹಾಗೂ 3 ವಿದ್ಯಾರ್ಥಿಗಳನ್ನು ಮೌನಶ್ರೀ ಇವರನ್ನು ನಾವು ಇವತ್ತು ಸನ್ಮಾನಿಸಿದ್ದೇವೆ. ಅವರು ಕಳೆದ ವರ್ಷ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿದ್ದರು. ಸೊ ಈ ಸಂದರ್ಭದಲ್ಲಿ 96 ವಿದ್ಯಾರ್ಥಿಗಳ ಭವಿಷ್ಯ ಪ್ರಜ್ವಲಿಸಲಿ, ಈ ಸಮಾಜಕ್ಕೆ ಉತ್ತಮ ಶಿಕ್ಷಕರಾಗಿ ಅವರು ಬಾಳಲಿ ಅನ್ನುವುದೇ ನಮ್ಮ ಆಶಯ, ಆರೈಕೆ. ಡಾಕ್ಟರ್ ಆಂಟೋನಿ ಪಾಲ್ರಾಜ್, ಪ್ರಾಂಶುಪಾಲರು, ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ, ರಾಜನಗರ, ಮೈಸೂರು. I shall dedicate myself to this noble profession. I shall always be a living model of honesty and sincerity, and strive to direct all my efforts to the greater glory of God to the nation. Thank you. Hands down. ವಿಶೇಷ ಛಾಪನ್ನ ಮೂಡಿಸಿ ಉತ್ತಮ ಶಿಕ್ಷಣವನ್ನ ಎಲ್ಲಾ ಮಕ್ಕಳಿಗೂ ಶಿಕ್ಷಕರಿಗೂ ತಲುಪಿಸ್ತಾ ಇರೋ ಒಂದು ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಹಳ ಮೇಧಾವಿಗಳು. ಮುಂಚೆ ಅವರು ಕೂಡ ಪ್ರೀಸ್ತಾ ಇದ್ರು ಚರ್ಚ್ನಲ್ಲಿ. ಅವರ ತಂದೆಯವರಿಂದ, ಅವರ ಫ್ಯಾಮಿಲಿ ಮೆಂಬರ್ಸ್ ಇಂದ ಅವರಿಗೆ ಬಂದಂತಹ ಬಳುವಳಿ ಇದು. ಒಳ್ಳೆಯ ಚತುರ ವಾಗ್ಮಿಗಳು, ಒಳ್ಳೆ ಕಮ್ಯುನಿಕೇಶನ್ ಉಳ್ಳಂಥವ್ರು, ವಿಶೇಷವಾಗಿ ವಿದ್ಯಾರ್ಥಿಗಳ ಪರ ಕಾಳಜಿ ಇರ್ತಕ್ಕಂಥವ್ರು. ನೀವೇನಿಲ್ಲೆಲ್ಲ ಲೈಟ್ಸ್ ನ ಇವತ್ತು ಇಟ್ಟಿದ್ದೀರಾ, ಈ ಒಂದು ಸಮಾರಂಭನ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ, ಇಷ್ಟು ಶಿಸ್ತುಬದ್ಧವಾಗಿ ರೂಪಿಸಿದ್ದೀರಾ, ಅದಕ್ಕೆಲ್ಲ ಪ್ರಮುಖ ಕಾರಣ ಡಾಕ್ಟರ್ ಅನಂತ್ ಪಾಲ್ರಾಜ್ ಅವರು. ಸತ್ಯನಾ? ಇನ್ಸ್ಪಿರೇಷನ್ ಆಗಿರುತ್ತೆ ಸರ್. ಮತ್ತೆ ನೆಕ್ಸ್ಟ್ ನಾನು ಒಂದು ಕ್ಲಾಸ್ ಹೋಗಿ ಒಂದು ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ಕೊಂಡಿದ್ದೀನಿ. ಖಂಡಿತ ಆಗ್ತೀನಿ ಸರ್. ನಾನು ಕೂಡ ಡಬಲ್ ಡಿಗ್ರಿ ಇನ್ನೊಂದು MSc ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಟೀಚಿಂಗಿಗೆ ಅವಕಾಶ ಇದೆಯಾ? ಒಂದು ಟೀಚರ್ ಅಲ್ಲಿ ಇರೋದು ಈಗ ಪಾರ್ಟ್ ಲೈಕ್ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡೋಕೆ ಅಲ್ಲಿ ಟೀಚಿಂಗ್ ಇರೋದು ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಸೊ ಇದ್ರೆ ಯಾವ ರೀತಿ ಅದಕ್ಕೆ ನಾವು ಅಪ್ಲೈ ಮಾಡ್ಬೇಕು ಹೇಗೆ ಅನ್ನೋದು ಒಂದು. ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನೀವು ರೆಗ್ಯುಲರ್ ಆಗಿ ನಾವು ಡಿಗ್ರಿ ಮಾಡೋರಿದ್ದೀವಿ, ಮತ್ತೆ ಏನಂದ್ರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಕೊಡ್ತಾ ಇದ್ದೀರಾ. ಕೊನೆಗೆ ಜಾಬ್ಗೆ ನಾವು ಯಾವ್ದಾದ್ರು ಅಪ್ಲೈ ಮಾಡೋಕೆ ಅಂತ ಬಂದಾಗ ಇಬ್ರು ಸೇಮ್ ಆಗ್ತೀವಿ. ಈಗ ನಾವು ಕಾಲೇಜ್ ಹೋಗಿ ಮಾಡೋರು ಇವ್ರು ಎಲ್ಲ ಸೇಮ್ ಆಗ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡೋರಿಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಸ್ಕೋರ್ ಮಾಡ್ತಾರೆ ಅವರು. ಈಗ ನಾವು ನೆಕ್ಸ್ಟ್ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡುವಾಗ ಅಲ್ಲಿ ಯಾವ್ದಾದ್ರು ಕ್ರೈಟೀರಿಯಾ ಇದೆ ಸರ್? ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಇವರು ಕರೆಸ್ಪಾಂಡೆನ್ಸ್ ರೆಗ್ಯುಲರ್ ಅನ್ನೋದು ಏನಾದ್ರು ಕ್ರೈಟೀರಿಯಾ ಇದೆ ಅಥವಾ ಎಲ್ಲರೂ ಜನರಲ್ ಆಗಿ ತಗೋತಾರೆ? ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟ್ ಆಗಿ
ನನ್ಗೆ ಯಾವ ರೀತಿಯಾಗಿ ಜಾಬ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾಮರ್ಸ್ ಸ್ಟೂಡೆಂಟ್ ಆಗಿ ಕ್ವಶನ್ಸ್ ಕೇಳಿದ್ರು, ಹೌದು ತುಂಬಾ ಒಳ್ಳೆಯದು. ಆದ್ರೆ ನಾನು ಅನ್ಕೊಂಡಿದ್ದೆ ನೆಕ್ಸ್ಟ್ ಈಗ ನಮ್ಗೆ GPS ಅಲ್ಲಿ ಏನು ಕೂಡ ಆಪರ್ಚುನಿಟಿ ಇಲ್ಲ, ಆದ್ರೂ ಕೂಡ ಹೇಗ್ ಜಾಬ್ ಸಿಕ್ತು ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಅಲ್ವಾ. ಇವಾಗ ಒಂದು ಸ್ಕೀಮ್ ಇದೆ NSQF ಅಂತ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್. ಅದು ಒಂದು ಕಂಪನಿ ವೈಸ್ ಇದೆ. ಇದು ಸಮಗ್ರ ಶಿಕ್ಷಣ ಇಲಾಖೆಯಿಂದ ಬಂದಂತಹ ಒಂದು ರಿಕ್ರೂಟ್ಮೆಂಟ್. ಇದ್ರಲ್ಲಿ ಏನಪ್ಪಾ ಟೀಚ್ ಮಾಡ್ತಾರೆ ಅಂತಂದ್ರೆ, ಹಿಂದಿ ಬದಲಿಗೆ ಆಪ್ಷನಲ್ ಸಬ್ಜೆಕ್ಟ್ ಇದೆ ರೀಟೇಲ್ ಅಂತ. ರೀಟೇಲ್ ಟೀಚ್ ಮಾಡಕ್ಕೆ ಯಾರು ಬೇಕು? ಏನಾಗಿರ್ಬೇಕು? ಕಾಮರ್ಸ್ ಅಲ್ವಾ. ರೀಟೇಲ್ ಯಾರು ಗೊತ್ತಿರುತ್ತೆ ಅಂತಂದ್ರೆ, ಬಿಸ್ನೆಸ್ ಸ್ಟಡೀಸ್ ನ ಯಾರು ಓದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಅಂತಾನೆ ಒಂದು ಸ್ಕೀಮ್ ಓಪನ್ ಆಗಿದೆ, ಅದು ಯಾರಿಗೂ ಗೊತ್ತಿಲ್ಲ. ಇದುವರೆಗೂ ನನಗೂ ಗೊತ್ತಿರ್ಲಿಲ್ಲ. ಆದ್ರೆ ನಾನು ಟೀಚಿಂಗ್ ಪ್ರಾಕ್ಟೀಸ್ ಹೋದಾಗ ಒಬ್ರು ಸರ್ ಬಂದಿದ್ರು. ನಾನು ಟೀಚಿಂಗ್ ಪ್ರಾಕ್ಟೀಸ್ ಮಾಡಿದ್ದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಲ್ಲಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಇದೊಂದು ಕಂಪನಿಯಿಂದ ಬಂದಿದೆ, ನಿಮ್ಗೆ ಈ ತರ ಸ್ಕೀಮ್ ಗಳೆಲ್ಲ ಇದೆ, ಅಂದ್ರೆ ಹಿಂದಿ ಬದಲಿಗೆ ನಿಮ್ಗೆ ಡೀಟೇಲ್ ಕೊಡ್ಬೋದು 8th ಸ್ಟ್ಯಾಂಡರ್ಡ್ ಅವ್ರಿಗೆ ಅಂತ ಹೇಳಿದ್ರು. ಅವಾಗ ನಾನು ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡು ಅವ್ರ ಇನ್ಫಾರ್ಮೇಶನ್ ಅವ್ರಿಗೆ ಹೇಳ್ತಾ ಇದ್ದೆ, ಫೋನ್ ಮಾಡಿ ಸರ್ ಎಲ್ಲಾದ್ರೂ ಖಾಲಿ ಇದೆಯಾ ಸರ್, ಯಾವ್ದಾದ್ರು ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅಂತ. ಅವಾಗ ಸಡನ್ ಆಗಿ ಜೂನ್ ಇಂದ ಸ್ಟಾರ್ಟ್ ಆಯ್ತು, ರಿಕ್ರೂಟ್ಮೆಂಟ್ ಆಗಿದೆ, ಬನ್ನಿ ಮೇಡಮ್ ಜಾಯಿನ್ ಆಗಿ ಅಂತ. ಅವಾಗ ಸ್ಟಾರ್ಟ್ ಆಗಿದ್ದು ನನ್ನ ಶೈಕ್ಷಣಿಕ ವೃತ್ತಿ. ಥ್ಯಾಂಕ್ ಯು ಸರ್. ಈ ರೀತಿಯಾಗಿ ಅವಕಾಶಗಳು ಸಿಗ್ತಾನೆ ಇರುತ್ತೆ. ಯಾವುದು ಕೂಡ ನಿಲ್ಲುವಂತಹ ಒಂದು ಸಿಚುವೇಶನ್ ಇರಲ್ಲ. ಯಾಕಂದ್ರೆ ಶಿಕ್ಷಣಕ್ಕೆ ಆ ರೀತಿ ಶಕ್ತಿ ಇದೆ. ಎಲ್ಲರೂ ಕೂಡ ಇಲ್ಲದೆ ಇರುವಂತಹ ಶಕ್ತಿ ಅಂತಂದ್ರೆ ಅದು ಶಿಕ್ಷಣ. ಆ ಶಿಕ್ಷಣವನ್ನ ಕೊಡಿಸಿದ್ದಕ್ಕೆ ನಮ್ಮ ಅಪ್ಪ ಅಮ್ಮನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ನಾನು ಹಳ್ಳಿ ಹುಡುಗಿಲಿ ನಾವು 4 ಜನ ಹೆಣ್ಮಕ್ಳು ಓದ್ತಿದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ. ಎಲ್ಲರೂ ಹೇಳ್ತಾರೆ ಹಳ್ಳಿಲಿ, ಯಾಕೆ ಇಷ್ಟು ಓದಿಸ್ತೀರಾ, ತುಂಬಾ ಖರ್ಚಲ್ವಾ, ಒಬ್ಬೊಬ್ಬರೇ ಮದುವೆ ಮಾಡಿ ಕಳಿಸ್ಬಿಡಿ ಅಂತ. ಆದ್ರೆ ನಮ್ಮ ಅಪ್ಪ ಅಮ್ಮ ಇದುವರೆಗೂ ಹೇಳಿದ್ರು, ಓದ್ತೀಯಾ ಓದು. ಅವ್ರಿಗೂ ಒಂದೊಂದ್ಸರಿ ಮನ್ಸಲ್ಲಿ ಅನ್ಸುತ್ತೆ, ಮದುವೆ ಮಾಡಿ ಕಳಿಸ್ಬಿಟ್ರೆ ನಮ್ಮ ಭಾರ ಹಿಡಿಯುತ್ತೆ ಅಲ್ವಾ ಅಂತ. ಆದ್ರೆ ನಮ್ಮ ಅಮ್ಮ ತುಂಬಾ ಸಪೋರ್ಟಿವ್ ಆಗಿ ನಿಂತ್ರು. ಅದ್ರ ಜೊತೆಗೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಜ್ಜಿ ಇಲ್ಲೂ ಬಂದಿದ್ದಾರೆ. ನಮ್ಮ ಅಪ್ಪ ಮತ್ತೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ಈ ರೀತಿ ವೇದಿಕೆ ಸಿಗೋದು ತುಂಬಾ ಕಷ್ಟ. ಯಾಕಂದ್ರೆ ಅದೃಷ್ಟ ಮಾಡಿದವ್ರು ಮಾತ್ರ ಈ ರೀತಿ ವೇದಿಕೆ ಸಿಗೋದು. ತುಂಬಾ ರೀತಿ ಟ್ಯಾಲೆಂಟ್ಸ್ ಇದ್ರೂ ಕೂಡ ಅದನ್ನ ಪ್ರದರ್ಶಿಸಕ್ಕೆ ವೇದಿಕೆ ಇರಲಿಲ್ಲ ಅಂದ್ರೆ ಅದು ವೇಸ್ಟ್ ಅಲ್ವಾ. ವೇದಿಕೆನ ಸೃಷ್ಟಿ ಮಾಡಿದಂತಹ ನನ್ನೆಲ್ಲ ಶಿಕ್ಷಕರಿಗೂ ಕೂಡ ತುಂಬಾ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ ಸರು, ಪ್ರಿನ್ಸಿಪಲ್ ಸರು, ಅವ್ರ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆ ರೀತಿ ಜೊತೆಗೆ ನನಗೆ ಅವ್ರ ಇನ್ಸ್ಪಿರೇಷನ್ ಕೂಡ. ನಾನು ಹೇಳ್ತಾನೆ ಇರ್ತೀನಿ, ನಾನು ವರ್ಕ್ ಮಾಡ್ತಾರಂತ ಟೀಚರ್ಸ್ ಕೇಳ್ತಾ ಇರ್ತಾರೆ, ನೀವು ಯಾವ ಕಾಲೇಜಲ್ಲಿ ಓದಿದ್ದು, ಏನೇ ಆದ್ರೂ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಕಾರಣನೇ ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತೆ ಎಲ್ಲ ಕೂಡ ಸಪೋರ್ಟ್ ನಿಂತಿದ್ರು. ಅದು ಕೂಡ ಏನೇ ಒಂದು ಪೇಪರ್ ಸಿಕ್ಕರು ಅದ್ರಲ್ಲಿ ಹೇಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೋದು ಅನ್ನೋದು ಕೂಡ ನಾವು B.Ed ಅಲ್ಲಿ ಕಲಿತೀವಿ. ಆ ರೀತಿಯಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಇನ್ಸ್ಪಿರೇಷನ್ ಅಂತ ಅಂದ್ರೆ ನೋಡ್ ಪ್ರಿನ್ಸಿಪಲ್ ಸರ್, ಅದಕ್ಕೆ ಹೇಳ್ತಾನೆ ಇರ್ಬೇಕು. ಯಾಕಂದ್ರೆ ಯಾವಾಗ್ಲೂ ನೆನ್ಸ್ಕೊತಾ ಇರ್ತೀನಿ, ಒಂದ್ ಪಾನಿಪುರಿ ಮ್ಯಾಟರ್ ಕೂಡ ನೆನ್ಸ್ಕೊತಾ ಇರ್ತೀನಿ. ಟೀಚರ್ಸ್ ಆದವರು ಹೇಗಿರ್ಬೇಕು, ಈಗ ನಾವೇ ಪಾನಿಪುರಿ ತಿಂತಿದ್ರೆ ಅದು ತಪ್ಪು ಅಲ್ವಾ. ನನ್ ಸರಿ ಎಲ್ಲ ಹೇಳಿದ್ರು, ನನ್ ಪಾಠ ಮಾಡ್ಬೇಕಿದ್ರೆ ನಾನು ಇವಾಗ ಪಾನಿಪುರಿ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಅಂತ. ಅದು ಹೇಗಪ್ಪ ಅಂತಂದ್ರೆ ಅವರು ತಿಂದ ಇದ್ರೆ ಇವಾಗ ನಾವು ಟೀಚರ್ಸ್ ಆಗಿ ನಮ್ ಸ್ಟೂಡೆಂಟ್ಸ್ ಪಾಸ್ ಆಗ್ತಾ ಇರ್ತಾರೆ. ನಾವು ಪಾನಿಪುರಿ ತಿಂದ್ರೆ ಮ್ಯಾಮ್ ಹೇಳ್ತಾ ಇದ್ರು ಕ್ಲಾಸ್ ರೂಮ್ ಅಲ್ಲಿ ಪಾನಿಪುರಿ ತಿನ್ನೋ ತಪ್ಪು, ಆದ್ರೆ ನೀವೇ ತಿಂತಿರ್ತೀರ ಸರಿನಾ. ಅದಕ್ಕೆ ಟೀಚರ್ಸ್ ಆದವರು ಹೇಗಿರ್ಬೇಕು ಅನ್ನೋದನ್ನು ಕೂಡ B.Ed ಅಲ್ಲಿ ಕಲಿತೀವಿ. ಥ್ಯಾಂಕ್ ಯು ಸರ್. ಈ ರೀತಿಯಾಗಿ ಉತ್ತಮವಾದಂತಹ ಶಿಕ್ಷಣವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಈಗ ಮನುಶ್ರೀ ಅವರು ಅವ್ರ ಎಜುಕೇಶನ್ ಕಂಪ್ಲೀಟ್ ಆಗಿರೋದು ಡಿಗ್ರಿ B.Ed, ನಂದು PG ಆಗಿದೆ, B.Ed ಆಗಿದೆ. ಅವರು ನನಗಿಂತ ಒಂದು ಉತ್ತಮ ಅಂತ ಅನ್ಕೊಳ್ತೀನಿ. ಆದರ್ಶ ವಿದ್ಯಾಲಯದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರದ್ದು ಸ್ಯಾಲರಿ ಸ್ವಲ್ಪ ಜಾಸ್ತಿನೇ ಇದೆ. ನಾನು ಕಾಮರ್ಸ್ ಸ್ಟೂಡೆಂಟ್, ಇಬ್ರು ಕಾಮರ್ಸ್ ಸ್ಟೂಡೆಂಟೇನೆ. ಬಟ್ ನನ್ನ ಸ್ಯಾಲರಿ
ಸ್ವಲ್ಪ ಕಡಿಮೆ ಇರುತ್ತೆ. ಅಂತಂದ್ರೆ ಒಳ್ಳೆ ರೀತಿ ಎಲ್ರೂ ಓದ್ಕೊಂಡು ಹೋದ್ರೆ ನಮ್ಗೆ ಎಲ್ಲಾದ್ರೂ ಒಂದು ಪ್ಲೇಸು ಒಂದು ಒಳ್ಳೆ ಉತ್ತಮ ಶಿಕ್ಷಕರಾಗೋದಕ್ಕೆ ಅವಕಾಶವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಮೇಯ್ನ್ ಆಗಿ ನಾನು ಹೇಳೋ ಒಂದು ಸಜೆಷನ್ ಅಂತಂದ್ರೆ, ನೀವೀಗ ಸ್ಟೂಡೆಂಟ್ ಆಗಿದ್ದೀರಾ, ಮುಂದೆ ನೀವು ಟೀಚರ್ಸ್ ಆಗ್ತೀರಾ. ಇವಾಗ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ನಿಮ್ಮ ಟೀಚರ್ಸ್ ಗಳಿಗೆ ಮೊದಲು ರೆಸ್ಪೆಕ್ಟ್ ಅನ್ನ ಕೊಡೋದನ್ನ ಕಲೀರಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಟೀಚರ್ ಆದಾಗ ಆ ಅನುಭವ ನಮ್ಗಾಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೇನೆ ನಮ್ಗೊಂದು ಖುಷಿ ಮನ್ಸಲ್ಲಿ, ಹೌದಲ್ವಾ? ಅದಕ್ಕೋಸ್ಕರ ನಿಮ್ಮ ಟೀಚರ್ಸ್ಗೆ ಒಳ್ಳೆ ಸ್ಟೂಡೆಂಟ್ಸ್ ಆಗಿ, ನಿಮ್ಮ ಸ್ಟೂಡೆಂಟ್ಸ್ಗೆ ಒಳ್ಳೆ ಟೀಚರ್ಸ್ ಆಗಿ ಅನ್ನೋದನ್ನ ಹೇಳ್ತೀನಿ. ನಾನು ಒಬ್ಬ ಕಾಮರ್ಸ್ ಸ್ಟೂಡೆಂಟ್. ನಮ್ಮ ಕ್ಲಾಸ್ ಅಲ್ಲಿ ಕಾಮರ್ಸ್ ಅವ್ರು ಇದ್ದಿದ್ದು 8 ಜನ ಇದ್ವಿ. ಸ್ಟ್ರೆಂತ್ ಕಡಿಮೆ ಅಂದ್ರೇನೆ ಕಾಮರ್ಸ್ ಅವರು. ಆಲ್ಮೋಸ್ಟ್ ಕಾಮರ್ಸ್ ಅವರು ಅಷ್ಟೊಂದು BEd ಗೆ ಜಾಯಿನ್ ಆಗೋದಿಲ್ಲ. ಬಟ್ ಟಾಪರ್ಸ್ ಅಂತ ಬಂದಾಗ 8 ಜನದಲ್ಲಿ 4 ಜನ 10 ಜನ ಟಾಪರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಅದರಲ್ಲಿ 8 ಜನ ಕಾಮರ್ಸ್ ಸ್ಟೂಡೆಂಟ್ ಅಲ್ಲಿ 4 ಜನ ಪ್ರತಿ ಸಲ ನೇಮ್ ಇರ್ತಾ ಇತ್ತು ಕಾಮರ್ಸ್. ಅದೊಂದು ಖುಷಿ ಆಗೋದು. 8 ಜನ ಅದರಲ್ಲಿ ಜಾಸ್ತಿ ಸ್ಕೋರ್ ಕಾಮರ್ಸ್ 4 ಜನ ಸ್ಟೂಡೆಂಟ್ಸ್ ಪ್ರತಿ ಸೆಮ್ ಅಲ್ಲೂ ಬರ್ತಾ ಇದೀವಿ ಅನ್ನೋ ಸಂತೋಷ ಇರ್ತಾ ಇತ್ತು. ನಂತರ ಹೇಳೋದಾದ್ರೆ ನಮ್ಮ ಪ್ರಿನ್ಸಿಪಲ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು. ಅವರಷ್ಟು ನಮ್ಗೆ ಗೈಡ್ಲೈನ್ಸ್ ಕೊಡ್ಲಿಲ್ಲ ಅಂತಂದಿದ್ರೆ ನಾವಷ್ಟು ಮೋಟಿವೇಟೆಡ್ ಆಗಿ ಚೆನ್ನಾಗಿ ಓದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ಅಂತ ಅನ್ಕೊಳ್ತೀನಿ. ನಾನು ಕಾಲೇಜ್ ಸೆಲೆಕ್ಟ್ ಮಾಡುವಾಗ ಕಾಲೇಜ್ ಬಗ್ಗೆನೂ ನನ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರ್ಲಿಲ್ಲ. ಜಸ್ಟ್ ನೇಮ್ ಚೆನ್ನಾಗಿದೆ, ಛಾಯಾದೇವಿ ನೇಮ್ ಚೆನ್ನಾಗಿದೆ ಅಂತ ಕೌನ್ಸಿಲಿಂಗ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಆಮೇಲೆ ತುಂಬಾ ಜನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ, ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಅಂತ ಹೇಳ್ತಾ ಇದ್ರು. ನನ್ಗೆ ಆಮೇಲೆ ಅನ್ಸ್ತು, ಓದಿ ನಾನು ಒಂದೊಂದು ಸೆಮ್ ಅಲ್ಲೂ ಸ್ಕೋರ್ ಆದಾಗ ಅನ್ಸ್ತು, ನಾನು ಆಯ್ಕೆ ಮಾಡಿದ ಕಾಲೇಜು ನನಗೆ ಸೂಕ್ತ ಆಗಿದೆ, ಒಳ್ಳೇದಾಯ್ತು. ನಾವು ಸ್ವಲ್ಪ ಬುದ್ಧಿಯನ್ನ ಕಲಿಯೋದು ಅಂತ ಅನ್ಕೊಳ್ಬೇಕು. ನೇಮ್ ಚೆನ್ನಾಗಿದೆ ಅಂತ ತಗೋಬಿಟ್ಟೆ ಅಷ್ಟೇನೆ. ಆಮೇಲೆ ಭಯ ಸ್ಟಾರ್ಟ್ ಆಯ್ತು ಫಸ್ಟ್ ಸೆಮ್ ಅಲ್ಲೇ. ನಾನ್ ಸ್ವಲ್ಪ ಸ್ಟೇಜ್ ಮೇಲೆ ಅಂತಂದ್ರೆ ಸಾಂಗ್ ಮಾತ್ರ ಹಾಡ್ತಾ ಇದ್ದೆ ಅಷ್ಟೇನೆ, ಮಾತಾಡೋ ಧೈರ್ಯ ಅಷ್ಟೊಂದು ಇರ್ಲಿಲ್ಲ. ಅದೆಲ್ಲ ಕಲ್ಸ್ಕೊಟ್ಟಿದ್ದು ನಮ್ಮ ಟೀಚರ್ಸ್. ಪ್ರತಿಯೊಬ್ರು ಕೂಡ ಒಬ್ರು ಅಂತಲ್ಲ, ಎಲ್ಲರೂ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾ ಇದ್ರು. ಪ್ರಿನ್ಸಿಪಲ್ ಸರ್ ಕ್ಲಾಸ್ ನ ಎಷ್ಟು ಕೇಳಿದ್ರು ಸ್ವಲ್ಪ ಬೋರ್ ಆಗ್ತಾ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಕಮ್ಯುನಿಕೇಶನ್ ಅವ್ರದ್ದು ಚೆನ್ನಾಗಿದೆ. ಕಮ್ಯುನಿಕೇಶನ್ ಏನಾಗಿದೆ, ನನ್ನ ಪ್ರಾಂಶುಪಾಲರು ಪ್ರತಿಯೊಬ್ಬರನ್ನು ಕರೆಸ್ತಾರೆ, ನನ್ನ ಕೂರಿಸಿ ಹೊಗಳಿಸ್ಬಿಡ್ತಾರೆ. ಮೊನ್ನೆ MLA ಹೊಗಳ್ಬಿಟ್ರು, ಇವತ್ತು ಪ್ರವೀಣ್ ಸರ್ ಹೊಗಳ್ಬಿಟ್ರು. ನನ್ಗೆ ಹೊಗಳಿಸ್ಕೊಂಡು ಏನಾಗುತ್ತೆ ಅಂದ್ರೆ, ನನ್ನ ಹಿರಿಯರು ಒಬ್ರು ಕೇಳ್ತಾರೆ, ಇವಾಗ ಹಿಂಗೆ ಯಾವ್ದೇ ಕಾರ್ಯಕ್ರಮಕ್ಕೆ ಹೋದ್ರು ನಾನು ಹೊಗಳ್ತಾ ಇರ್ತಾರೆ, ಏನ್ ಮಾಡ್ಲಿ ಅಂತ. ಏನ್ ಮಾಡಕ್ಕಾಗುತ್ತೆ, ಸರಿ ನೀನು ಬೈದ್ರೆ ಏನ್ ಮಾಡ್ತೀಯ ಅಂದ್ರು. ಬೈದ್ರೆ ಅವ್ರು ಯಾವ್ದು ಬೈದಿರ್ತಾರೆ ಅದನ್ನ ತಿದ್ಕೊಳ್ಳುವಂತ ಒಂದು ಇದನ್ ಮಾಡ್ತೀನಿ. ಹಾಗೇನೆ ಹೊಗಳಿದ್ರೆ ಆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನ ಇನ್ನೂ ಅಚ್ಚುಕಟ್ಟಾಗಿರೋ ನಿರ್ವಹಣೆ ಮಾಡ್ಕೊಂಡು ಹೋಗು, ಅದಕ್ಕೆ ನಿಮ್ಗೆ ಹೊಗಳೋದು ಅಂತ. ನಿಮ್ಮ ಹೊಗಳಿಕೆ ನನ್ನ ಜವಾಬ್ದಾರಿಯನ್ನ ಜಾಸ್ತಿ ಮಾಡಿದೆ. My heartful congratulations all 96 members to become a teacher for next month onwards. As an institution wise today, we declare you're all teacher. No only university have to certify you. You remember, just you recall when the day you were admitted in my college, how you came. I am the only person knows for everybody process of admission. There are some they ask, sir, I have a 10 years gap, can I survive? Can I success? You have succeeded. In fact, there are so many married women who have seated me. And they came with their husband and asked, sir, you ಮದುವೆ ಆಗ್ತದಿಂದ 10 ವರ್ಷ ಓದಿಲ್ಲ, ನೀವು ಓದ್ಬೋದಾ? ನಾಳೆ ನಾವು ಓದಿಸ್ತೀವಿ. I did it. And you have succeeded. Remember your parents. There are some village parents came and asked me, sir, ಮೊದಲನೇ ಸರಿ ಸಿಟಿ ಕಳಿಸ್ತಾ ಇದ್ದೀನಿ, ಏನಾಗ್ತದೋ ಓದ್ಬೋದಾ ಸರ್? Then I said, ಇಲ್ಲಿವರೆಗೂ ನಿಮ್ಮ ಮಗಳು, ನಾಳೆಯಿಂದ ನಮ್ಮ ಮಗಳು. I said, you have succeeded. Dear students, ಒಂದ್ ಕಡೆ ಐ ಆಮ್ ಸೋ ಹ್ಯಾಪಿ, 96 ಜನ ಶಿಕ್ಷಕರನ್ನ ಈ ಸಮಾಜಕ್ಕೆ ಛಾಯಾದೇವಿ ಹೆಸರಿನಲ್ಲಿ ಕೊಡ್ತಾ ಇದ್ದೇನೆ ಅಂತ ಹೇಳಿ. ಅನದರ್ ವೇ ದುಃಖ, ನಾಳೆಯಿಂದ ಯಾರಿಗೆ ಬೈಲಿ ನಾನು, ಯಾರ ಹತ್ರ ಕೂಗಾಡ್ಲಿ ನಾನು,
ನಾನು ಎಷ್ಟೇ ಕೂಗಾಡೋದು ಬೈದ್ರು ಕೂಡ ಮತ್ತೆ ಗುಡ್ ಮಾರ್ನಿಂಗ್ ಸರ್ ಅಂತ ಬರ್ತಾ ಇದ್ದ ನನ್ನ ಮಕ್ಕಳು ನಾಳೆ ನನ್ನ ಹತ್ರ ಇರಲ್ವಲ್ಲ ಅನುಭವಿ. ಯಾಕಂದ್ರೆ ಯು ಆರ್ ಟ್ರೀಟೆಡ್ ಆಸ್ ಅ ಚಿಲ್ಡ್ ಅವರ್ ಓನ್ ಚಿಲ್ಡ್ರನ್ ಅಂಡ್ ಯು ಆರ್ ಸಕ್ಸೀಡೆಡ್. ಸೊ ಮಧ್ಯಾಹ್ನ ನಿಮ್ಗೆ ಫಸ್ಟ್ ಇಯರ್ಸ್ ಅವರು ನಿಮ್ಗೆ ಗಿಫ್ಟ್ ಕೊಡ್ಲಿಕ್ಕಿದ್ದಾರೆ. ಊಟ ಆದ್ಮೇಲೆ ಐ ವಿಲ್ ಸ್ಪೀಕ್. ಓಕೆ, ಐ ಡೋಂಟ್ ವಾಂಟ್ ಟು ಸ್ಪೀಕ್, ಓನ್ಲಿ ಒನ್ ಡೈಲಾಗ್ ಐ ಸೇ. ದೆನ್ ಬ್ಯೂಟಿಫುಲ್ 2 videos ಇಸ್ ದೇರ್. ವಾಟ್ ಎವರ್ ಯು ನೀಡ್ ಟು ಏನೇನು ತರಲೆ ಮಾಡಿದ್ದೀರಾ ಏನು ಎಲ್ಲ ಕೂಡ ಎಕ್ಸ್ಪೆನ್ಸರ್ ಮಾಡಿದ್ದಾರೆ. ಹಾಗಾಗಿ ಆಫ್ಟರ್ ದ ಲಂಚ್ ಯು ಕ್ಯಾನ್ ಕಮ್ ಬ್ಯಾಕ್. ಪ್ಲೀಸ್ ಕಲೆಕ್ಟ್ ಯುವರ್ ಗಿಫ್ಟ್ ಅಂಡ್ ಸಿ ಯುವರ್ journey of 2 years we can do. Only one word I will going to quote. It's not my word. It's Dr. APJ Abdul Kalam word. Positivity is never going to give the guarantee of success. Positivity never going to give the guarantee of success, but negative will give guarantee of failure. All the best, bright future. ಇದು ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ ಕೊನೆ ದಿನ ಆಗಿರೋದ್ರಿಂದ ಒಂದು ಪುಟ್ಟ ಕವನನ ವಾಚನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಕವನದ ಶೀರ್ಷಿಕೆ ಬೀಳ್ಕೊಡುಗೆ. ಜ್ಞಾನವ ಅರಸಿ ಬಂದ ಯಾಂತ್ರಿಕರು ನಾವು, ನೂರಾರು ಕನಸಿನ ಪುಸ್ತಕಗಳ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ, ಹೊಸ ಚೇತನದ ಪುಟ್ಟ ನಗುವ ಮುಖದಲ್ಲಿರಿಸಿ, ಎಲ್ಲಿಂದ ಬಂದೆವೋ ಒಂದೆಡೆ ಸೇರಿದೆವು, ಸಿಹಿ ಕಹಿ ನೆನಪುಗಳ ಜೊತೆ ಆಡಿರಲಿದೆವು, ಜೇನಿನ ಮಕರಂದದಂತೆ ಸಿಹಿ ಹಂಚುತ್ತ ಎಲ್ಲರೊಡನೆ ಬೆರೆತು ಹೊಸ ಗೆಳೆತನದ ಸಲಿಗೆಯು, ಕಣ್ಣಿಂದ ನೆನಪುಗಳು ಇಳಿವ ಹೊತ್ತು ನೆನಪಿನ ವೃತ್ತಿಯ ಕಟ್ಟಿ ಸಾಗುತ್ತಾ ಬಂತು, ಮನದಲ್ಲಿ ಅಳಿಯದೆ ಉಳಿಯುವ ನೆನಪುಗಳೆಂಬ ಹೊತ್ತು ಸಾಗುತ್ತಿರೆವು ಇಂದು ಎಲ್ಲರನ್ನು ಬಿಟ್ಟು, ಸಾವಿರಾರು ಕನಸುಗಳ ಗೊಬ್ಬರ ಕಟ್ಟಿ ಸಾಗುತ್ತಿರುವ ಮನಗಳಿಗೆ ಬಯಸುವೆ ಎಲ್ಲ ಒಳಿತರು, ಸಮಾಧಾನಿಯಾಗಿರುವೆ ಅಗಲುವ ನೋವಿದ್ದರು, ಹಲವು ನೆನಪುಗಳ ಹೊತ್ತು ಕೊನೆಯ ಮೆಟ್ಟಿನ ಮೇಲೆ ನಿಂತಿಹರು, ಬಂದಾಗ ಸ್ವಾಗತವು ಹೋದಾಗ ಬೀಳ್ಕೊಡುಗೆ ಸಮಾರಂಭವು, ಇದೇ ಕೊನೆ ಭೇಟಿಯೋ ಏನೋ ಯಾರಿಗೆ ಗೊತ್ತಿತ್ತು, ವಿದ್ಯೆಯ ದಾರಿ ಎರೆದ ಗುರುಗಳ ನೆನೆದು ಜೊತೆಯಾಗಿ ನಿಂತ ಸಹಪಾಠಿಗಳಿಗೆ ವಂದಿಸಿ ನೆನಪಿನ ಪುಟಗಳ ಹೊತ್ತೊಯ್ಯುತ್ತಿರುವ ಮನಸ್ಸುಗಳು ನಾವು, ಕಲಿಸಿದ ಗುರುಗಳಿಗೆ ಕಲಿತ ವಿದ್ಯಾದೇಗುಲಕ್ಕೆ ಎಂದೆಂದೂ ನಾವು ಚಿರರು. ಧನ್ಯವಾದಗಳು. ಶೃಂಗಾರ ರಂಗಾಗಲಿ ಶೃಂಗಾರ ರಂಗಾಗಲಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.